ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಉಪಯೋಗ ಮಾಡ್ಕೊಳ್ಳಿ. ಆಮೇಲೆ ಅವರು ಸಾಹೇಬರು ನಿಮಗೆ ಒಂದು 2-3 ದಿವಸದಲ್ಲಿ 5 ಲಕ್ಷ 4 ಲಕ್ಷ ಕೊಡ್ತಾರೆ. ಇನ್ನೊಂದು ಲಕ್ಷ ಆಮೇಲೆ ಬ್ಯಾಂಕ್ ಏನಾದ್ರು ಡಾಕ್ಟರ್ ನೀನು ಕೆಲಸ ಮಾಡು, ಮಾಡಿದ್ ಬೆಂಗಳೂರು ಕರ್ಕೊಂಡು ನಾನು ಹೇಳ್ತೀನಿ. ಅಲ್ಲಿ ಮನೆ ಹತ್ರ ಕರ್ಕೊಂಬರಪ್ಪ, ಸಂಜಯ್ ಗಾಂಧಿ ಹಾಸ್ಪಿಟಲ್ ಸೇರಿಸಿದ್ ಏನ್ ನಾನು ನೋಡಿಸ್ತೀನಿ. ಏನಾಗಿ ಏನಾಗಬೇಕು ಒಳಬೇಡ ಕಣ, ಅದು ಏನ್ ಬೇಕಿಲ್ಲ ಸರಿ ಮಾಡ್ಕೊಡ್ತೀನಿ ಬಿಡಿ, ಸರಿ ಮಾಡ್ಕೊಡ್ತೀನಿ, ಕರ್ಕೊಂಬರ್ ಮನೆ ಹತ್ರ. ಬೋನ್ ಮ್ಯಾರೋ ರೋಗದಿಂದ ಬಳಲ್ತಾ ಇರುವಂತಹ ಬಾಲಕ ಯಶವಂತನ ಚಿಕಿತ್ಸೆಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಆರ್ಥಿಕ ನೆರವನ್ನ ನೀಡಿದ್ದಾರೆ. ಬಾಲಕನ ಚಿಕಿತ್ಸೆಗೆ ಸುಮಾರು 26 ಲಕ್ಷ ರೂಪಾಯಿ ತಗಲುತ್ತೆ. ಹೀಗಾಗಿ ಬಾಲಕನ ಚಿಕಿತ್ಸೆಗೆ ನೆರವಾಗಿ ಅಂತ ಹೇಳಿ ಟಿವಿ9 ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು. ಟಿವಿ9 ವರದಿಗೆ ಸ್ಪಂದಿಸಿರುವಂತಹ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು 26 ಲಕ್ಷ ರೂಪಾಯಿ ನೀಡೋದಾಗಿ ಹೇಳಿದ್ದಾರೆ. ಈ ಬಗ್ಗೆ ಟಿವಿ9 ಜೊತೆ ಮಾತನಾಡಿದಂತಹ ಕುಮಾರಸ್ವಾಮಿ ಯಶವಂತ್ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನ ಭರಿಸುತ್ತೇನೆ ಅಂತ ಹೇಳಿದ್ದಾರೆ. ಹೀಗಾಗಿ ನಾಳೆಯೇ ಬಾಲಕ ಯಶವಂತ್ನನ್ನ ನಾರಾಯಣ ಹೃದಯಾಲಯ ಆಸ್ಪತ್ರೆಗೆ ದಾಖಲಿಸೋಕೆ ನಿರ್ಧರಿಸಲಾಗಿದ್ದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಬಾವುಟ ಇಡೀರಾವೆಲ್ಲ ನಿಮ್ ಮಂಡಿದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸೋ ಕೆಳಗಡೆ ಸುಮ್ಮನೆ ಇರೋದ್ರೆ ಇರೇ ಇಲ್ಲ ಕಡೆ ಹೋಗಿ. ಇಡೀ ಕಾರ್ಯಕ್ರಮದಲ್ಲಿ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಈ ಪುಟ್ಟಾಟಿಕೆಲ್ಲ ಬಿಟ್ಬಿಟ್ಟಿದ್ದೀರಿ. ಈ ಪುಟ್ಟಾಟಿಕೆಲ್ಲ ಇಡಬೇಕು ಎಲ್ಲ ಹೇಳಿ ಹಿಂಸೆ ಬಾಕಿ ಮೈಕ್ನ ತೋಲ್ ಬಿಸಾಕ್ಬಿಟ್ಟು ಹೋಗ್ತೀನಿ. ತಾಳ್ಮೆಯಿಂದ ಇರಬೇಕು. लेकिन जैसे जब पंजाब बैटिंग करने आई तो स्पष्ट हो गया. ಮುಂದೆ ಬಂದ್ಬಿಡಿ, ಮುಂದೆ ಬಂದ್ಬಿಡಿ, ಹೊರಗಡೆ ಬಂದ್ಬಿಡಿ ಯಾರು ಪ್ಲೀಸ್.